ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಸೈಟ್ ತಗೋಬೇಕು ಅಥವಾ ಒಂದು ಏನೋ ಒಂದು ಮಾಡ್ಬೇಕಂದ್ರೂ ಕೂಡ ಪಾಪ ಹಾರ್ಡ್ ಅಂಡ್ ಅರ್ನ್ ಮನಿ ಇರ್ತದೆ. ಎಲ್ಲರೂ ಫಸ್ಟ್ ನೋಡ್ಬೇಕಾಗಿರೋದೇ ಪೇಪರ್ ವೈಸ್ ಹೇಳ್ಬೇಕಂತಂದ್ರೆ ನೋಡಿ, ನಾವು ಈ ತರ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ ಜ್ಯೋತಿ ಮೇಡಮ್. ಇದರಲ್ಲಿ A to Z ಡಾಕ್ಯುಮೆಂಟ್ಸ್ ಇರುತ್ತೆ, ಆಯ್ತಾ? A to Z ನಿಮಗೆ ಇದು ಎಲ್ಲಿಂದ ಹೇಗೆ ಬಂತು ಏನಂತ. ನಮ್ದು ಟೋಟಲಿ 17 acres ಅಲ್ಲಿ 10 ಸರ್ವೆ ನಂಬರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಸರ್ವೆ ನಂಬರ್ ಬಂದ್ಬಿಟ್ಟು ಇವಾಗ 57/2 ಈ ತರ ಇದು ಕನ್ವರ್ಷನ್ ಕಾಪಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರ, ಅದರಿಂದ ನಾವು ಅಪ್ರೂವಲ್ ತಗೊಂಡಿದೀವಿ. ಅದು ಆದ್ಮೇಲೆ ರೇರಾ ರಿಜಿಸ್ಟರ್ಡ್ ಆಗಿದೆ. ಸರಿ ನೋಡಿ, ಇದು ರೇರಾ ರಿಜಿಸ್ಟರ್ಡ್ ಕಾಪಿ. ಇದಾದ್ಮೇಲೆ ಮದರ್ ಡಾಕ್ಯುಮೆಂಟ್ಸ್ ಬರುತ್ತೆ, ನಾವಿಂದ ಯಾರು ತಗೊಂಡ್ವಿ, ಯಾರು ಬಿಟ್ಟಿದೀವಿ ಏನಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೀವೇನಾದ್ರೂ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಸೈಟ್ ಏನಾದ್ರೂ ನೋಡ್ತಿತ್ತು ಅಂದ್ರೆ ದ ಪರ್ಫೆಕ್ಟ್ ಇನ್ವೆಸ್ಟ್ಮೆಂಟ್ ಅಟ್ ದಿ ಪರ್ಫೆಕ್ಟ್ ಲೊಕೇಶನ್ ಅಟ್ ದಿ ಬೆಸ್ಟ್ ಪ್ರೈಸ್. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, 60 feet ರೋಡ್, 24/7 ಸೆಕ್ಯೂರಿಟಿ ಇದೆ. ನೋಡಿ, ಇದು ಓವರ್ ಟ್ಯಾಂಕ್ ಮಾಡಿದೀವಿ. ಕೆಳಗಡೆ 1.5 lakh ಕೆಪಾಸಿಟಿ ಇದೆ, ಮತ್ತೆ ಮೇಲ್ಗಡೆ 1.5 lakh ಕೆಪಾಸಿಟಿ, ಅಂದ್ರೆ ಟೋಟಲ್ 3 lakh ಕೆಪಾಸಿಟಿ ಇದೆ. 24 hours ವಾಟರ್ ಸಪ್ಲೈ ಸರ್. ಈಚ್ ಪ್ಲಾಟಿಗೆ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ. ಅವ್ರು ಟ್ಯಾಪ್ ಓಪನ್ ಮಾಡ್ಕೊಂಡ್ರೆ ಸಾಕು, ವಾಟರ್ ಬರ್ತದೆ. ಇದು 60 feet ರೋಡ್, ಇದು 40 feet ರೋಡ್, ಇದು 30 feet ರೋಡ್. ನೋಡಿ, ಇದು ಮುಂಚೆ ಬೆಂಗಳೂರು ಇಷ್ಟಿದ್ದು ಸರ್. ಈಗ ಬರ್ತಾ 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 ಏನಾಯ್ತು ಅಂದ್ರೆ ಬೆಂಗಳೂರು ಫುಲ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಹೀಗಾಗ್ಬಿಟ್ಟು ಏನ್ ಮಾಡ್ತಿದೆ ಅಂದ್ರೆ ಈ ಹೆವಿ ವೆಹಿಕಲ್ಸ್ ಎಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ NH4 ಸರ್, ತುಮಕೂರು ರೋಡಲ್ಲಿ ಬಂದ್ವಿ ಅಂದ್ರೆ ಇದು ದಾಬಾಸ್ಪೇಟೆಯಿಂದ ಲೆಫ್ಟಿಗೆ ತಗೊಂಡ್ರೆ ಇದು STRR ರೋಡ್ ಅಂತ ಮಾಡಿದ್ದಾರೆ, ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್, STRR. ಈಗ ಆಲ್ರೆಡಿ ದಾಬಾಸ್ಪೇಟೆಯಿಂದ ಹೊಸಕೋಟೆವರೆಗೂ ಕಂಪ್ಲೀಟ್ ಆಗಿದೆ. ಹೊಸಕೋಟೆ ಟು ಆನೇಕಲ್ವರೆಗೂ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಅಂದ್ರೆ ಇಲ್ಲಿ ಆಲ್ರೆಡಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ದಾಬಾಸ್ಪೇಟೆ ಟು ಹೊಸಕೋಟೆವರೆಗೂ. ಈಗ ಹೊಸಕೋಟೆಯಿಂದ ಆನೇಕಲ್ವರೆಗೂ ಈಗ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಆನೇಕಲ್ಲಿಂದ ಕನಕಪುರ ಬರುತ್ತೆ, ಇದು STRR ರೋಡ್. ಕನಕಪುರ ಟು ರಾಮನಗರ ಟು ಮಾಗಡಿ ಟು ಅಗೇನ್ ದಾಬಾಸ್ಪೇಟೆ. ಇದು ರೋಡ್ ಬಂದ್ಬಿಟ್ಟು ನಮ್ಮ ಲೇಔಟ್ ಒಳಗಡೆ ಜಸ್ಟ್ 4.5 meters ಒಳಗಡೆಗೆ ಬರ್ತಾರೆ, ಅರ್ಧ 1/2 kilometer ಡಿಸ್ಟೆನ್ಸ್ ಅಲ್ಲಿ. ನಿಮಗೆ ಅದೆಲ್ಲ ಸ್ಟೋನ್ಸ್ ಎಲ್ಲ ತೋರಿಸ್ತೇನೆ, ಡಿಸ್ಟೆನ್ಸ್ ಅದೆಲ್ಲ ಒಂದ್ಸಲ ವಿಸಿಟ್ ಮಾಡ್ಕೊಂಬರೋಣ ಸರ್. ನಿಮಗೆ STRR ರೋಡ್ ಹೋಗ್ತದೆ ನಮ್ಮ ಲೇಔಟ್ ಪಕ್ಕದಲ್ಲಿ ಅಂತ ಹೇಳಿದೆ. ನೋಡಿ, ಇದು ನಮ್ಮ ಲೇಔಟ್ ಇಂದ ಜಸ್ಟ್ 4.5 meter 500 meters ಒಂದು 1/2 kilometer ಡಿಸ್ಟೆನ್ಸ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ. ಈ ಸ್ಟೋನ್ ಇಂದ ಮತ್ತೆ ಆ ಕಡೆಗೆ ಒಂದು ಸ್ಟೋನ್ ಇದೆ ಸರ್, ಒಂದು ಟೋಟಲಿ ಇದು ಲೆಫ್ಟ್ ಅಂತ ಹೇಳ್ಬಿಟ್ಟು ಅದು ರೈಟ್. ಟೋಟಲ್ 300 feet ರೋಡ್ ಇದು. ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಆಗಿ ಹೋದ್ರೆ ಮಾಗಡಿ ಹೊರಟೋಗುತ್ತೆ, ಇಲ್ಲಿ ರೈಟ್ಗೆ ಹೋದ್ರೆ ಕನಕಪುರ ಹೊರಟೋಗುತ್ತೆ. ಇದು STRR ರೋಡ್ ಹಿಂಗ್ ಬರುತ್ತೆ ಸರ್. ಈ ಕಡೆಯಿಂದ ಮಾಯಗನಹಳ್ಳಿ ಕಡೆಯಿಂದ ಈ ಕಡೆಯಿಂದ ನೋಡಿ, ಇದು ಸ್ಟೋನ್ ಹಾಕಿರೋದು. ಇಲ್ಲಿ ಆಲ್ರೆಡಿ ರೈತರಿಗೆ ದುಡ್ಡು ಬಂದಾಗಿದೆ. ದುಡ್ಡು ಬಂದ ಮೇಲೆನೆ ಕೂಡ ಆಲ್ರೆಡಿ ಮಾರ್ಕಿಂಗ್ ಆಗಿದೆ. ನಿಮಗೆ RTCಲಿ ಅದರಲ್ಲೆಲ್ಲ ತೋರಿಸ್ತೀನಿ. ಈ ಪ್ರಾಪರ್ಟಿ ಇದು ಏನದು ಅಕ್ಯುಜೇಷನ್ ಫಾರ್ ರಾಷ್ಟ್ರೀಯ ಹೆದ್ದಾರಿ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಲೋ ಫ್ರೆಂಡ್ಸ್, ನಮಸ್ತೆ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನೀವೇನಾದ್ರೂ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ 1.5 kilometer ಡಿಸ್ಟೆನ್ಸ್ ಅಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಇದು ನಿಮ್ಗೆ GBDA ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿದೆ, ಮತ್ತೆ ರೇರಾ ರಿಜಿಸ್ಟರ್ಡ್ ಕೂಡ ಆಗಿದೆ. ಟೋಟಲ್ ಆಗಿ 54 ಎಕರೆಯಲ್ಲಿ ಮಾಡಿದ್ದಾರೆ. ಪ್ರೆಸೆಂಟ್ ಫೇಸ್ 1 ಅನ್ಬಿಟ್ಟು ನಿಮ್ಗೆ 17 acres ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. 228 ಪ್ಲಾಟ್ ಬರುತ್ತೆ. ನೀವೇನಾದ್ರೂ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ಒಂದು ಜಾಗ ಏನಾದ್ರೂ ನೋಡ್ತಿತ್ತು ಅಂದ್ರೆ ಈ ಜಾಗ ನಿಮ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನ ಈ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಸಿದ್ದು ಪಾಟೀಲ್ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇದಾಗಿ ನಾವೀಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ಮೇಡಮ್, ನೀವೀಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ರೋಡ್ ಅಲ್ಲಿ ಬಿಡದಿ ಬರ್ತೀರಾ. ಬಿಡದಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ಮಾಯಗನಹಳ್ಳಿ ಅಂತ ಬರುತ್ತೆ. ಮಾಯಗನಹಳ್ಳಿ ರೈಟ್ ತಗೊಂಡ್ರೆ ಇದು ಬಂದು ನೋಡಿ ಸರ್, ಇದು ಸುಗ್ನಹಳ್ಳಿ ಹೋಗುತ್ತೆ ರೋಡ್. ಇದು ಸುಗ್ನಹಳ್ಳಿ ಪ್ಲಸ್ ಮಂಚಿನ ಮೇಲೆ ಡ್ಯಾಮು, ಮಾಗಡಿ, ನೀವು ಆತರ ಕಂಟಿನ್ಯೂಟಿ ರೋಡ್ ಆಗುತ್ತೆ. ಮಾಗಡಿಗೂ ಕನೆಕ್ಟಿವಿಟಿ? ಎಸ್ ಮೇಡಮ್, ಮಾಗಡಿ ನೀವು ಹಾಗೆ ತುಮಕೂರು ಹೊರಟೋಗ್ಬಿಡ್ಬೋದು. ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ 1.5 kilometers ಅಲ್ಲಿ ಇದೆ ಪ್ರಾಜೆಕ್ಟ್. ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ 1.5 kilometer ಈ ಲೇಔಟ್ ಬರ್ಬೋದು. ಈ ಲೇಔಟ್ ನಮ್ ಲೇಔಟ್ ಎಂಟ್ರೆನ್ಸ್ ಆಗುತ್ತೆ. ಸೂಪರ್ ಸರ್. ಸರ್, ಮೇನ್ ರೋಡ್ ಇದೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಸೊ ಬಸ್ ಕನೆಕ್ಟಿವಿಟಿ ಯಾವ ತರ ಸರ್? ಮೇಡಮ್, ಎವ್ರಿ 1 hour ಒಂದೊಂದ್ಸಲ ಬಸ್ಸಸ್ ಬರ್ತದೆ ಇಲ್ಲಿ. ಆಮೇಲೆ ಈ ರೋಡ್ ಕೂಡ ವೈಡಿಂಗ್ ಆಗುತ್ತೆ. ನೋಡಿ, ಆಕ್ಚುಲಿ ಇರೋದು ಇವಾಗ ಇಲ್ಲಿವರೆಗೂ ರೋಡ್ ಇರೋದು ಇದು. ನಾವು ಈಗ ಈ ರೋಡ್ ಅನ್ನ ಅಲ್ಲಿವರೆಗೂ ಬಿಟ್ಬಿಟ್ಟು ನಾವು ಕಂಪೌಂಡ್ ಅಲ್ಲಿ ಹಾಕೊಂಡಿದೀವಿ.
ಓಕೆ ಅಂದ್ರೆ ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಆದ್ರೂ ಕೂಡ 80 ಫೀಟ್ ರೋಡ್ ಇದು ವೈಡಿಂಗ್ ಆಗ್ತಾ ಇರೋದು. ಈ ಕಡೆಗೆ ಎಷ್ಟು ವೈಡ್ ಆಗುತ್ತೋ ಆ ಕಡೆನೂ ಅಷ್ಟೇ ವೈಡ್ ಆಗುತ್ತೆ. ರೋಡು ಎಕ್ಸ್ಟೆಂಡ್ ಆಗೋದಕ್ಕೋಸ್ಕರ ನಾವು ನೋಡಿ ಇಷ್ಟು ಜಾಗ ಬಿಟ್ಬಿಟ್ಟು ಆಕ್ಚುಲಿ ಇಲ್ಲಿಂದ ನಾವೇನ್ ಟೈಲ್ಸ್ ಹಾಕಿದೀವಲ್ಲ ಇಲ್ಲಿಂದ ಹಿಡಿದ್ಬಿಟ್ಟು ಅಲ್ಲಿವರೆಗೂ ನಮ್ದು ರೋಡ್ ವೈಡಿಂಗ್ ಆಗುತ್ತೆ ಅಂತ ಆಲ್ರೆಡಿ ಪ್ಲಾನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಓಕೆ ಅದಕ್ಕೆ ಕಾಂಪೌಂಡ್ ಅಲ್ಲಿ ಹಾಕೊಂಡು ಸರ್ ಬಸ್ ಸ್ಟಾಪ್ ಅದೇ ಅನ್ಸುತ್ತೆ ಅಲ್ಲ? ಇದೇ ಬಸ್ ಸ್ಟಾಪ್ ಮೇಡಮ್. ಇಲ್ಲೇ ಬಸ್ 24 ಅವರ್ಸ್ ನಿಮಗೆ ಎವ್ರಿ 1 ಅವರ್ KSRTC BTS ಇಲ್ಲ. ಓಕೆ KSRTC ಪ್ರೆಸೆಂಟ್ ಇವಾಗ KSRTC ಬಸ್ಸಸ್ ಬರುತ್ತೆ. ಸ್ಟಾಪ್ ಕೊಡ್ತಾರಲ್ಲ ಸರ್, ಸ್ಟಾಪ್ ಕೊಟ್ರೆ ಈಸಿಯಾಗಿ ವಾಕಬಲ್ ವಾಕೇಬಲ್ ಡಿಸ್ಟೆನ್ಸ್ ಮೇಡಮ್. ಬಿಡದಿಯಿಂದನೂ ಜಸ್ಟ್ 5 ಮಿನಿಟ್ಸ್ ನೀವು ಈಗ ಅಪ್ ಟು ಬಿಡದಿವರೆಗೂ ಮೆಟ್ರೋ ಬರ್ತಾ ಇದೆ. ಬಿಡದಿಯಿಂದ 5 ಮಿನಿಟ್ಸ್ ಅಲ್ಲಿ ನೀವು ಇಲ್ಲಿ ಇರ್ಬೋದು. ಸೂಪರ್ ಸರ್. ಸರ್ ಇನ್ನ ಟೋಟಲ್ ಆಗಿ ಎಷ್ಟು ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ರೆ ಎಷ್ಟು ಪ್ಲಾಟ್ ಬರುತ್ತೆ ಸರ್? ಮೇಡಮ್ ನಿಮಗೆ ಓಪನ್ಲಿ ಹೇಳ್ಬೇಕಂದ್ರೆ ನಮ್ದು ಇದು ಟೋಟಲಿ 54 ಎಕರ್ಸ್ ಇದೆ ಪ್ರಾಜೆಕ್ಟ್. ಅಂದ್ರೆ ಈಗ ವರ್ಕರ್ಸ್ ಪ್ರಾಬ್ಲಮ್ ಆಗೋದ್ರಿಂದ ನಾವೇನ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನಿಮ್ ಲೆಫ್ಟಿಗೆ ನೋಡ್ತಾ ಇದೀರಾ, ಇದು ನಮ್ದು ಇನ್ನು 10 ಎಕರ್ಸ್ ಇದೆ. ಅಂದ್ರೆ ಇದು 60 ಫೀಟ್ ರೋಡ್ ನೋಡಿದ್ರಲ್ಲ, ನೋಡಿ ಇದು ಬಂದು 40 ಫೀಟ್ ರೋಡ್ ಮೇಡಮ್. ಇದು ಈ ಕಡೆಗೆ ಇರೋದು ನಮ್ದು ಇನ್ನೂ 10 ಎಕರ್ಸ್ ಬರುತ್ತೆ. ಈ 40 ಫೀಟ್ ರೋಡ್ ಬಂದು ಈಸ್ಟ್ ಎಂಟ್ರೆನ್ಸ್ ಬರುತ್ತೆ. ಈ ನಿಮ್ ಹಿಂದ್ಗಡೆ ಇರೋದು ನಾರ್ತ್ ಎಂಟ್ರೆನ್ಸ್ 60 ಫೀಟ್ ರೋಡ್. ಇದು ಈಸ್ಟ್ ಎಂಟ್ರೆನ್ಸ್ 40 ಫೀಟ್ ರೋಡ್ ಬರುತ್ತೆ. ಇಲ್ಲಿ ಫೇಸ್ 3 ಬರುತ್ತೆ. ಅಪೋಸಿಟ್ ನಿಮ್ ಮುಂದ್ಗಡೆ ನೋಡ್ತಾ ಇದ್ರೆ ಅನದರ್ ಒಂದು 30 ಎಕರ್ಸ್ ನಮ್ದು ಪ್ರಾಜೆಕ್ಟ್ ಇದೆ ಮೇಲ್ಗಡೆಗೆ. ಆ ಬೆಟ್ಟ ಏನ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ನಮ್ದೇ ಪ್ರಾಜೆಕ್ಟ್. ಅಂದ್ರೆ ಅದು ಫೇಸ್ 2 ಮಾಡ್ತೀವಿ. ಅಂದ್ರೆ ಫೇಸ್ ಬೈ ಫೇಸ್ ಮಾಡ್ಕೊಂಡು ಇವಾಗ ಇದು ಬಂದ್ಬಿಟ್ಟು ಪ್ರೆಸೆಂಟ್ 17 ಎಕರ್ಸ್ ಅಲ್ಲಿ ಮಾಡಿರೋದು. ಟೋಟಲ್ 228 ಪ್ಲಾಟ್ಸ್ ಇದೆ. ಅದ್ರಲ್ಲಿ ನಾವು ಮೇಜರ್ ಬಂದು ಆಲ್ಮೋಸ್ಟ್ 30/50 ಮಾಡಿದೀವಿ. ಅಂದ್ರೆ ಈಗ ನೋಡಿ 60 ಫೀಟ್ ರೋಡ್ಗೆ ಪ್ರೈಮ್ ಸೈಟ್ಸ್, ಈಗ ಫಾರ್ ಎಕ್ಸಾಂಪಲ್ ಸೈಟ್ ನಂಬರ್ 68 ಮೇಡಮ್. ಇದು ಬಂದು 40/60 ಈಸ್ಟ್ ಫೇಸಿಂಗ್, ನಾರ್ತ್ ಈಸ್ಟ್ ಇದೆ ಆಕ್ಚುಲಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಕಡೆ ನೋಡಿ ವೆಸ್ಟ್ ಫೇಸಿಂಗ್ ಸೈಟ್ ನಂಬರ್ 50, ಇದು ವೆಸ್ಟ್ ಫೇಸಿಂಗ್. ಅಂದ್ರೆ ಪ್ರೈಮ್ 60 ಫೀಟ್ ರೋಡ್ಗೆಲ್ಲ 40/60 ಮಾಡಿದೀವಿ. ಇದ್ರಲ್ಲಿ ಇವಾಗ ನಮ್ಮ ಹತ್ರ 228 ಸೈಟ್ಸ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಹತ್ರ ಇರೋದು ಒಂದು 55 to 60 ಪ್ಲಾಟ್ಸ್ ಮಾತ್ರ ಇರುತ್ತೆ. ಅಂದ್ರೆ ಎಲ್ಲ ಸೋಲ್ಡ್ ಔಟ್ ಆಗಿ 55 to 60 55ರಿಂದ 60 ಸೈಟ್ ಇದೆ. ಅದ್ರಲ್ಲಿ ಬಂದು ನಿಮಗೆ 40-60 ವೆಸ್ಟ್ ಫೇಸಿಂಗ್ ಸ್ವಲ್ಪ ಅವೈಲೇಬಲ್ ಇದೆ. ಇನ್ 30/50 ಅಲ್ಲಿ ಬಂದು ಆಲ್ಮೋಸ್ಟ್ ವೆಸ್ಟ್ ಫೇಸಿಂಗ್ಸ್ ನಮ್ಮ ಹತ್ರ ಇರೋದು ಮೇಡಮ್. ಇನ್ನು ಈಸ್ಟ್ ಬೇಕಂದ್ರು ನಮ್ಮ ಹತ್ರ ಇಲ್ಲ ಪಾಪ. ಆಮೇಲೆ 40/60 ಈಸ್ಟೇ ಬೇಕಂತಂದ್ರೆ ಓನ್ಲಿ 1 ಸೈಟ್ ಅವೈಲೇಬಲ್ ಇದೆ. ಅದು ಕೂಡ ಏನ್ ಕೊಳ್ಕೊಂಡಿದೆ ಅಂದ್ರೆ ರೋಡ್ ಹಿಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು 69 ಅನ್ಕೊಳ್ಳಿ, ಅದ್ರ ಅಪೋಸಿಟ್ ಅಲ್ಲಿ ರೋಡ್ ಬರುತ್ತೆ. ಆ ಉದ್ದೇಶಕ್ಕೋಸ್ಕರ ಅದು ಒಂದು ಉಳ್ಕೊಂಡಿದೆ. ಬಿಟ್ರೆ ನಮ್ಮ ಹತ್ರ ಇನ್ನ 30-40 ಇಲ್ಲ, 30-50 ವೆಸ್ಟ್ ಫೇಸಿಂಗ್ಸ್ ಇದೆ, 40-60 ವೆಸ್ಟ್ ಫೇಸಿಂಗ್ಸ್ ಇದೆ. ಪ್ರೆಸೆಂಟ್ ಈಗ 30-40 30-50 ಮತ್ತೆ 40/60 ವೆಸ್ಟ್ ಫೇಸಿಂಗ್ಸ್ ಮಾತ್ರ ಅವೈಲೇಬಲ್ ಇದೆ. ಹೌದು, ನಾವು ಕೆಲವು ಅವು ಮಾತ್ರ ಅವೈಲೇಬಲ್ ಇದೆ. ಓಕೆ ಸರ್. ಸರ್ ಇನ್ನ ಪ್ರಾಜೆಕ್ಟ್ ಏನ್ ಅಪ್ರೂವಲ್ ಆಗಿದೆ ಸರ್? ಮೇಡಮ್ ಅಪ್ರೂವಲ್ ಬಗ್ಗೆ ಬಂದ್ರೆ ಇವಾಗ ಮುಂಚೆ BMRD ಅಂತ ಹೇಳ್ತಾ ಇದ್ವಿ. ಇದು ಬಂದ್ಬಿಟ್ಟು ಇವಾಗ ಬೆಂಗಳೂರು ಸೌತ್ ಮೇಡಮ್. ಇದು ಈಗೇನು ಬಿಡದಿ ಬಂದ್ಬಿಟ್ಟು ಈಗ ಹೆಂಗೆ ನ್ಯೂ ಡೆಲ್ಲಿ ನ್ಯೂ ಬಾಂಬೆ ಇದೆಯಲ್ಲ, ಅದೇ ತರ ಬೆಂಗಳೂರು ಅಂದ್ರೆ ನ್ಯೂ ಬೆಂಗಳೂರು ಅಂತಂದ್ರೆ ಬಿಡದಿ. ಇದು ಬಂದು ಗ್ರೇಟರ್ ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಅಪ್ರೂವ್ಡ್ ಆಗಿದೆ, ಪ್ಲಸ್ ರೇರಾ ರಿಜಿಸ್ಟರ್ಡ್ ಆಗಿದೆ. ರೇರಾ ರಿಜಿಸ್ಟರ್ಡ್ ಇದು ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಅಪ್ರೂವ್ಡ್ ಪ್ಲಸ್ ರೇರಾ ರಿಜಿಸ್ಟರ್ಡ್. GBDA ಅಂಡ್ ರೇರಾ ರಿಜಿಸ್ಟರ್ಡ್ ಎರಡು ಕೂಡ. ಹೌದು. ಆಮೇಲೆ ಬೆಂಗಳೂರು ಸೌತ್ ಇದೆ ಇವಾಗ. ಮುಂಚೆ ರಾಮನಗರ ಡಿಸ್ಟ್ರಿಕ್ಟ್ ಅಂತ ಇದ್ವಲ್ಲ, ರಾಮನಗರ ಅಲ್ಲ, ಇದು ಬೆಂಗಳೂರು ಸೌತ್ ಇದೆ ಇವಾಗ. ಇನ್ನೆಲ್ಲ ನೆಕ್ಸ್ಟ್ BBMP ಲಿಮಿಟ್ಸ್ ಇವೆಲ್ಲ ಇವಾಗೆಲ್ಲ. ಈಗ ಮುಂಚೆ ಎಲ್ಲ ಬರೀ ಏನದು BBMP ಎಲೆಕ್ಷನ್ ಅಲ್ಲಿ ನಡೀತಾ ಇತ್ತಲ್ಲ, ಇದೆಲ್ಲ ಇನ್ಕ್ಲೂಡಿಂಗ್ ಬರುತ್ತೆ ಇವಾಗ. ಓಕೆ ಸರ್. ಸರ್ ಲೇಔಟ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡಿದೀರಾ ಸರ್? ಮೇಡಮ್ ಇದು ಟೋಟಲಿ ಈಗ ಡೆವಲಪ್ಮೆಂಟ್ಸ್ ಅಂದ್ರೆ GBD ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಬಂದು ಆಲ್ಮೋಸ್ಟ್ 48 to 49 50% ನಾವು ಓಪನ್ ಪ್ಲೇಸ್ ಬಿಡಬೇಕಾಗುತ್ತೆ. 5 ಪಾರ್ಕ್ ಮಾಡಿದೀವಿ. ಮತ್ತೆ ಎಲ್ಲಾ ಲೇಔಟ್ ಅಲ್ಲಿ ನೋಡಿದವ್ರ ತರ ನೀವು 40 ಫೀಟ್ ಮೇನ್ ರೋಡ್ ಮಾಡ್ತಾರೆ, ನಾವು 60 ಫೀಟ್ ರೋಡ್ ಮಾಡಿದೀವಿ ಅಂಡ್ 40 ಫೀಟ್ ರೋಡ್ ಮಾಡಿದೀವಿ. ಅದಾದ್ಮೇಲೆ ಸಬ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ಸ್ ಇದೆ. ಸ್ಟ್ರೀಟ್ ಲೈಟ್ ನೋಡಿ ಎಲ್ಲ ಅಂಡರ್ಗ್ರೌಂಡ್ ಎಲ್ಲ ಸ್ಟ್ರೀಟ್ ಲೈಟ್ ಕೊಟ್ಟಿದೀವಿ. ಕಾಂಕ್ರೀಟ್ ರೋಡ್ ಮಾಡಿದೀವಿ. ಮತ್ತೆ ಮೇಡಮ್ ಈಚ್ ಪ್ಲಾಟ್ಗೂ ಕೂಡ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ. ನೋಡಿ ಇಲ್ಲಿ ನೋಡ್ಬೋದು ನೀವು, ಇದು ಬಂದು ವಾಟರ್ ಕನೆಕ್ಷನ್ ಇದೆ. ಪ್ರತಿ ಸೈಡ್ಗೂ ಕೂಡ ಈ ತರ ಗ್ರ್ಯಾಂಡ್ ಎಂಟ್ರೆನ್ಸ್ ಕೊಟ್ಟಿದೀವಿ ಮೇಡಮ್. ಈ ತರ ಜಾಗಿಂಗ್ ಟ್ರ್ಯಾಕ್ ಮಾಡಿದೀವಿ, ನೀವು ನೋಡ್ಬೋದು. ಇಲ್ಲಿಂದ ಈ ಕಡೆ ಬಂದ್ಬಿಡಿ ಮೇಡಮ್. ಈ ತರ ಎಲ್ಲ ಫುಲ್ ಜಾಗಿಂಗ್ ಟ್ರ್ಯಾಕ್ ಮಾಡಿದೀವಿ. ಟ್ರೀಸ್ ಎಲ್ಲ ನೆಟ್ಟಿದೀವಿ ಆಲ್ಮೋಸ್ಟ್. ಅಂಡ್ ಸೈಟ್ ನಂಬರ್ಸ್ ಮಾರ್ಕಿಂಗ್ ಆಗಿದೆ. ಅಂಡ್ ಇದು ನೋಡಿ, ಇದು ಸ್ಯಾನಿಟರಿ ಕನೆಕ್ಷನ್ ಇದೆ ಮೇಡಮ್ ಈ ತರ. ಮತ್ತೆ ಆಲ್ರೆಡಿ ಓವರ್ ಟ್ಯಾಂಕ್ ಆಗಿದೆ. STP ಪ್ಲಾಂಟ್ ಮಾಡಿದೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ. ಏನ್ ಕೊಡ್ಬೇಕು, ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಕೊಡ್ಬೇಕು A to Z ಎಲ್ಲ ಕಂಪ್ಲೀಟ್ ಆಗಿದೆ ಮೇಡಮ್.
ಓಕೆ ಸರ್, ಸೂಪರ್. ಡೆವಲಪ್ಮೆಂಟ್ ಅನ್ನೋ ವಿಷಯಕ್ಕೆ ಕಾಂಪ್ರಮೈಸ್ ಇಲ್ಲದೆ ಇರೋ ತರ ಡೆವಲಪ್ಮೆಂಟ್ ನ ಕೊಟ್ಟಿದ್ದೀರಾ. ಬೇರೆಯವ್ರ ತರ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅನ್ನಲ್ಲ ಮೇಡಮ್, ಮಾಡಿ ತೋರಿಸಿದೀವಿ. ಸುಮ್ನೆ ಚಪ್ಪಡಿ ಕಲ್ಲು ಹಾಕೊಂಡು ಮಾಡ್ಕೊಂಡು ಹೋಗೋದಾರಲ್ಲದಲ್ಲ, ಎಲ್ಲ ಕ್ಲೀನ್ ಆಗಿ ಎಲ್ಲ ನೋಡಿ ಟೈಲ್ಸ್ ಹಾಕಿ, ಜಾಗಿಂಗ್ ಟ್ರ್ಯಾಕ್ ಇಂದ ಹಿಡಿದು, ಸ್ಟ್ರೀಟ್ ಲೈಟ್ಸ್ ಇಂದ ಹಿಡಿದು, ಟ್ರೀಸ್ ಇಂದ ಹಿಡಿದ್ಬಿಟ್ಟು, ಓವರ್ ಹೆಡ್ ಟ್ಯಾಂಕ್, ಗ್ರ್ಯಾಂಡ್ ಆರ್ಚ್, A to Z. ಇನ್ನು ಬೇರೆಯವರೆಲ್ಲ ಟಾರ್ ರೋಡ್ ಹಾಕಿದ್ರೆ ನಮ್ಗೆ ಅರ್ಧಕ್ಕರ್ಧ ರೇಟ್ ಉಳಿತೈತೆ ಅಮೌಂಟ್. ಹೌದು. ಇದು ಕಾಂಕ್ರೀಟ್ ರೋಡ್ ಹಾಕಿದೀವಿ, ಸಿಮೆಂಟ್ ರೋಡ್, ನಿಮಗೆ ಲೈಫ್ ಲಾಂಗ್ ಬರುತ್ತೆ ಮೇಡಮ್. ಹೌದೌದು. ಆ ತರ ವರ್ಕಲ್ಲಿ ಯಾವುದೋ ಕಾಂಪ್ರಮೈಸ್ ಇಲ್ಲ. ಇವನ್ ಡಾಕ್ಯುಮೆಂಟ್ಸ್ ವೈಸ್ ಕೂಡ ಅಷ್ಟೇ, ಡಾಕ್ಯುಮೆಂಟ್ಸ್ ಕೂಡ ನಮ್ದು A to Z ಕ್ಲಿಯರ್ ಆಗಿದೆ. ಅವ್ರ ಲೀಗಲ್ ಒಪಿನಿಯನ್ ಮಾಡ್ಕೊಂಡು ಆಮೇಲೆ ನಮ್ಮ ಹತ್ರ ಸೈಟ್ ತಗೋಬಹುದು. ಸೂಪರ್ ಸರ್. ಸರ್, ಇನ್ನು ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನು ನಿಯರ್ ಬೈ ಇದೆ ಸರ್? ಮೇಡಮ್, ಇವಾಗ ಬಿಡದಿ ಟೌನ್ಶಿಪ್ ಅಂತ ಮಾಡ್ತಾ ಇದ್ದಾರೆ. ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಮಾಡ್ತಾರೆ, AI ಟೌನ್ಶಿಪ್ ಅಂತ ನೀವು ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ 9,500 ಎಕರೆ, ಹತ್ತತ್ರ 1000 ಎಕರ್ಸ್ ಅಕ್ಯೂಜೇಷನ್ ನಡೀತಾ ಇದೆ. ಅದು ಒಂದು ಮೇನು. ಆಮೇಲೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಒಂದು ಮೇನು. ಆಮೇಲೆ ನಮ್ಮ ಲೇಔಟ್ಗೆ ಜಸ್ಟ್ 4.5 ಮೀಟರ್ಸ್ ಅಲ್ಲಿ ಒಂದು STR ರೋಡ್ ಅಂತ, ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಂತ. ಈ ರೋಡ್ ಏನ್ 60 ಫೀಟ್ ರೋಡ್ ಇದೆಯಲ್ಲ, ಆ ರೋಡ್ STR ರೋಡ್ಗೆ ಸರ್ವಿಸ್ ರೋಡ್ಗೆ ಕನೆಕ್ಟ್ ಮಾಡ್ತಾ ಇದೀವಿ. ನೀವು ನೋಡಿರ್ಬೋದು ಆಲ್ರೆಡಿ ದಾಬಾಸ್ಪೇಟೆ ಟು ಹೊಸಕೋಟೆವರೆಗೂ ಕಂಪ್ಲೀಟ್ ಆಗಿದೆ. ಅದು ಹೆವಿ ವೆಹಿಕಲ್ಸ್ ಎಲ್ಲ ಈಗ ಸಿಟಿ ಒಳಗಡೆ ಬರ್ತಾ ಇದೆಯಲ್ಲ, ಅದೆಲ್ಲ ಹೊರಗಡೆ ಕಳ್ಸೋದಕ್ಕೋಸ್ಕರ STR ರೋಡ್ ಅಂತ, ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್. ಈಗ ಹೊಸಕೋಟೆವರೆಗೂ ಕಂಪ್ಲೀಟ್ ಆಗಿದೆ. ಹೊಸಕೋಟೆಯಿಂದ ಆಲ್ಮೋಸ್ಟ್ ಹೊಸೂರ್ವರೆಗೂ ಕಂಪ್ಲೀಟ್ ಆಗಿದೆ ಮೇಡಮ್. ಹೊಸೂರಿಂದ ಮತ್ತೆ ಆನೇಕಲ್ ಹೋಗುತ್ತೆ, ಆನೇಕಲ್ಲಿಂದ ಕನಕ್ಪುರ ಟು ರಾಮನಗರ, ಮಾಗಡಿ ಮತ್ತೆ ದಾಬಾಸ್ಪೇಟೆ ಜಾಯಿನ್ ಆಗುತ್ತೆ. ಅದು ಆಲ್ರೆಡಿ ನಿಮಗೆ ಮುಂದೆ ತೋರಿಸ್ತೀನಿ. ಸರ್ವೆ ಎಲ್ಲ ಆಗ್ಬಿಟ್ಟು ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ. 300 ಫೀಟ್ ರೋಡ್, ರೈತರಿಗೆಲ್ಲ ದುಡ್ಡು ಬಂದಾಗಿದೆ. ಆ ರೋಡಿಗೆ ಕನೆಕ್ಟಿವ್ ಮಾಡ್ಬಿಡ್ತೀವಿ. ಇದು ಅದು ಬರೀ ವರ್ಕ್ ಸ್ಟಾರ್ಟ್ ಆಯ್ತಂದ್ರೆ ನಿಮಗೆ ಇಲ್ಲಿ 7-8 ಸಾವಿರ ರೂಪಾಯಿ ಕಡಿಮೆ ಅಂಕರು ರೇಟ್ ಸಿಕ್ಕಲ್ಲ ಮೇಡಮ್. ಆ ತರ ರೇಟ್ ಇದೆ. ಮೇನ್ ಅಂದ್ರೆ ಇವಾಗ ಬಿಡದಿ ಬಂದು ನ್ಯೂ ಬೆಂಗಳೂರು, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕು. ಆ ತರ ಮೇಡಮ್. ಸರ್, ಇವಾಗೆಲ್ಲ ನೀವು 60 ಫೀಟ್ ರೋಡ್ ನೋಡಿದ್ರೆ, 40 ಫೀಟ್ ರೋಡ್ ನೋಡಿದ್ರೆ, ಮತ್ತೆ ಇವೆಲ್ಲ ಸಬ್ ರೋಡ್ಸ್ ಏನಿದೆ ಇವೆಲ್ಲ 30 ಫೀಟ್ ರೋಡ್ ಸರ್. ಇವೇನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ. ಅಂಡ್ ಅಗೇನ್ ನಮ್ದು ಫೇಸ್ 2 ಕಂಟಿನ್ಯೂ ಆಗುತ್ತೆ ಅಂದೆಲ್ಲ ನೋಡಿ. ಈ ರೋಡ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಮುಂದ್ಗಡೆ ನಾವೆಲ್ಲ ಫಿಲ್ ಮಾಡ್ತಾ ಇದೀವಿ ನೋಡಿ. ಇವಾಗ ಇದೆಲ್ಲ ಫೇಸ್ 2 ನಮ್ದು, ಇಲ್ಲಿಂದ ಹಿಡಿದ್ಬಿಟ್ಟು ಮೇಲ್ಗಡೆವರೆಗೂ ಫೇಸ್ 2 ಬರುತ್ತೆ. ಈ ರೋಡ್ ಕಂಟಿನ್ಯೂ ಸರ್. ಇವೆಲ್ಲ ಈ ರೋಡು ಕಂಟಿನ್ಯೂ ಈ ತರ ಸರ್. ಇದು ಬಂದು ಪಾರ್ಕ್ ನಂಬರ್ 4. ಇದು ಈ ಪಾರ್ಕ್ ನಂಬರ್ 4 ಅಲ್ಲಿ ಬಂದು STP ಪ್ಲಾಂಟ್ ಮಾಡಿದೀವಿ ನೋಡಿ. ಇದೆಲ್ಲ STP ಪ್ಲಾಂಟ್ ಸರ್. ಎಲ್ಲ ಫಿಲ್ಟರ್ ಆಗಿ ಇಲ್ಲಿಂದ ಎಕ್ಸಿಟ್ ಆಗ್ಬಿಡುತ್ತೆ. ಇದು ಇಂಪಾರ್ಟೆಂಟ್. ನಮಗೆ ಸೆಕೆಂಡ್ ರಿಲೀಸ್ ಬೇಕಂದ್ರೆ STP ಪ್ಲಾಂಟು, ಓವರ್ ಹೆಡ್ ಟ್ಯಾಂಕು ಮಾಮೂಲಿ ಬೇಕೇ ಬೇಕು ಇವೆಲ್ಲ. ಇದು STP ಪ್ಲಾಂಟ್ ಸರ್, ಪಾರ್ಕ್ ನಂಬರ್ 4. ಟೋಟಲ್ ನಮ್ಮ ಲೇಔಟ್ ಒಳಗಡೆ 5 ಪಾರ್ಕ್ ಬರುತ್ತೆ. ಇದು ಪಾರ್ಕ್ 4 ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ 166 ಸರ್ ಫ್ಲಾಟ್ ತಗೊಂಡವ್ರೆ, ಅವರೆಲ್ಲ ಇರ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆಯಿತು, ರಿಜಿಸ್ಟ್ರೇಷನ್ ಆಯಿತು, ಈ ಥರ ಅವರು ಕಾಂಪೌಂಡ್ ವಾಲ್ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ತುಂಬ ಜನ ಆಲ್ಮೋಸ್ಟ್ ಇನ್ನೊಂದು 6 ತಿಂಗಳಲ್ಲಿ ಒಂದು 4ರಿಂದ 5 ಮನೆಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅವರು ಭೂಮಿ ಪೂಜೆ ಎಲ್ಲ ಮಾಡ್ತಾರೆ ಏಪ್ರಿಲಲ್ಲೆಲ್ಲ. ಮನೆಗಳು ಬಂದ್ಬಿಡುತ್ತೆ. ಅನ್ನೊಂದು 6 ಮಂತಲ್ಲಿ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್. ಇದು ಟೋಟಲಿ ಅಂದರೆ ಸಿವಿ ಅಮ್ಯುನಿಟೀಸ್ ಅಂತ ಹೇಳ್ತೀವಿ. ನಮ್ಮ ಲೇಔಟಲ್ಲಿ 17 ಎಕರೆದಲ್ಲಿ ಇದು 1.5 ಎಕರ್ ಬಂದ್ಬಿಟ್ಟು ಸಿವಿ ಅಮ್ಯುನಿಟೀಸ್ ಜಾಗ ಸರ್. ಇದು ಏನು ಫೆನ್ಸಿಂಗ್ ಹಾಕಿದ್ದೀವಲ್ಲ, ಇದೆಲ್ಲ ಫುಲ್ ಬಂದು ಸಿವಿ ಅಮ್ಯುನಿಟೀಸ್ ಜಾಗ. ಅಂದರೆ ನಾಳೆ ಅಸೋಸಿಯೇಷನ್ ಮಾಡಿ ಅವ್ರಿಗೆ ರಿಲೀಸ್ ಮಾಡಿ ಕೊಡ್ತೀವಿ. ನಾಳೆ ಮೆಡಿಕಲ್ ಶಾಪ್ ಆಗಲಿ, ಪ್ರಾವಿಷನ್ ಸ್ಟೋರ್ಸ್ ಆಗಲಿ, ಗ್ರೌಂಡು, ಟೆಂಪಲ್ಲು, ವಾಟ್ ಎವರ್ ಅಂದರೆ ನಾಗರಿಕ ಸೌಲಭ್ಯ ನಿವೇಶನಗಳು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಸರ್. ಇನ್ನ ಎಲ್ಲ ನಮ್ಮ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್, ಇಲ್ಲಿ ಬಿಡದಿಲ್ಲ ಇವಾಗ ಮಾತಾಡೋಂಗಿಲ್ಲ, ರೇಟ್ ಆ ಥರ ಇದೆ. ಯಾಕಂದ್ರೆ ಬೆಂಗಳೂರು ಸೌತ್ ಆಗಿರೋದ್ರಿಂದ ನಾವು ಈ ಥರ ಎಲ್ಲ ಡೆವಲಪ್ಮೆಂಟ್ ಮಾಡಿ ಆ್ಯಂಡ್ ಈ ಥರ ಸಿಮೆಂಟ್ ರೋಡು ಪ್ರತಿಯೊಂದು A to Z ಡೆವಲಪ್ಮೆಂಟ್ ಯಾವುದ್ರಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಇವನ್ ಡಾಕ್ಯುಮೆಂಟ್ಸಲ್ಲಿ ಕೂಡ ಇವಾಗ ಬೇಸಿಕ್ ರೇಟ್ ಬಂದು 3000 ರುಪೀಸ್ ನಾವು ಕೋಟ್ ಮಾಡ್ತಾ ಇದೀವಿ. 3000 ರುಪೀಸ್ ಪರ್ ಸ್ಕ್ವೇರ್ ಬೇಸಿಕ್ ರೇಟ್ 3000 ರುಪೀಸ್ ಇದೆ. ಅದರಲ್ಲೇ ಈಸ್ಟ್ ಇತ್ತಂದ್ರೆ ಈಸ್ಟ್ ಇಲ್ಲ ನಮ್ಮ ಹತ್ರ, ಬಟ್ ಇದ್ದಿದ್ರೆ 5% ಎಕ್ಸ್ಟ್ರಾ ಮಾಡ್ತಾ ಇದ್ವಿ. ಮುಂಚೆ ರೂಲ್ಸ್ ನಾನು ಹೇಳ್ತಾ ಇರೋದು. ಈಗ ವೆಸ್ಟ್ ಇದ್ರೆ ನಾರ್ಮಲ್ 3000 ರುಪೀಸ್, ಕಾರ್ನರ್ ಇದ್ರೆ 10% ಎಕ್ಸ್ಟ್ರಾ. ಬಟ್ ಈಗ ಪ್ರೆಸೆಂಟ್ ರೇಟ್ ಬಂದು 3000 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸೇಲ್ ಮಾಡ್ತಾ ಇದೀವಿ. ಇವನ್ ಲೋನ್ ವೈಸಲ್ಲಿ ಬೇಕಂತಂದ್ರೆ ಅವರು ಎಲ್ಲ IT ಎಲ್ಲ ಫೈಲ್ ಚೆನ್ನಾಗಿತ್ತು ಅಂತಂದ್ರೆ, ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 75 to 80% ಬ್ಯಾಂಕ್ ಲೋನ್ ನಾನು ಮಾಡ್ಕೊಡ್ತೀನಿ. ಈಗ ICIC ಇದೆ, LIC ಇದೆ, IDBI ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಇಂದ ಬ್ಯಾಂಕ್ ಲೋನ್ ಅಪ್ ಟು 80% ನಾನು ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಇವಾಗ ನಮ್ದು 228 ಸೈಟ್ಸ್ ಅಲ್ಲಿ ಆಲ್ಮೋಸ್ಟ್ 150 ಸೈಟ್ಸ್ ಹತ್ತತ್ರ ರಿಜಿಸ್ಟರ್ಡ್ ಆಗಿದೆ. ಇವತ್ತು ಕೂಡ ರಿಜಿಸ್ಟರ್ಡ್ ಆಗಿದೆ. ನಿಮಗೆ ಅದ್ರದ್ದು ಡಾಕ್ಯುಮೆಂಟ್ಸ್ ತೋರಿಸ್ತೀನಿ.
ಆಲ್ರೆಡಿ ಅವ್ರ ಹೆಸರಲ್ಲಿ ಖಾತಾಗಳು ಮಾಡ್ಕೊಟ್ಟಿದ್ದೀವಿ, ಓಕೆ ಅವ್ರ ಹೆಸರಲ್ಲಿ ಲೋನ್ ಮಾಡ್ಕೊಟ್ಟಿದ್ದೀವಿ. A to Z ಆಗಿದೆ, ಕ್ಲಿಯರ್ ಆಗಿದೆ. ಓಕೆ ಸರ್, ಸೂಪರ್. ಅಂದ್ರೆ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಬಂದು 3000 ರುಪೀಸ್ ಇದೆ. ಬೇಸಿಕ್ ರೇಟ್ 3000 ರುಪೀಸ್ ಇದೆ ಮೇಡಮ್. ಓಕೆ, ಕಾರ್ನರ್ ಇದ್ರೆ 10% ಎಕ್ಸ್ಟ್ರಾ 75 to 80% ವರೆಗೂ ಲೋನ್ ಅವೈಲೇಬಲ್ ಕೂಡ ಸಿಗುತ್ತೆ. ಮಾಡ್ಕೊ ಬೆಸ್ಟ್ ರೇಟ್ ಮೇಡಮ್. ನಾನು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನೀವು ಬಿಡದಿಲ್ ವಿಚಾರಿಸಿ, 4 ಕಡೆ ನಮ್ ಲೇಔಟ್ ಇಂದ ಜಸ್ಟ್ ಹೊರಗಡೆ ಹೋಗ್ಬಿಟ್ಟು ವಿಚಾರಿಸಿ, ಇದಕ್ಕಿಂತ ಕಡಿಮೆ ಸಿಕ್ಕರೆ ವೆಲ್ ಅಂಡ್ ಗುಡ್. ನಮ್ದು ಬೇಸಿಕ್ ರೇಟ್ ಇರುತ್ತೆ 3000. ಫ್ರೆಂಡ್ಸ್ ನೋಡುದ್ರಲ್ವಾ, ನೀವು ಒಂದ್ ಸೈಟ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ತುಂಬಾ ಕಡೆ ನೀವು ಲೇಔಟ್ ಗಳನ್ನ ವಿಸಿಟ್ ಮಾಡಿರ್ತೀರಾ. ಬಟ್ ಈ ಲೇಔಟ್ ಅಲ್ಲಿ ನಿಮ್ಗೆ 60 ಫೀಟ್ 40 ಫೀಟ್ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಎಲ್ಲ ಸಿಮೆಂಟ್ ರೋಡ್ ಗಳನ್ನೇ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಅಂತೂ ಕಾಂಪ್ರಮೈಸ್ ಇಲ್ದೇ ಇರೋ ತರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದು ಬ್ಯಾಂಗ್ಳೂರ್ ಸೌತ್ ಬರುತ್ತೆ. ಮತ್ತೆ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೂ ಕೂಡ ಕೊಡ್ತಿದ್ದಾರೆ. ಲೋನ್ ಏನಾದ್ರು ನೋಡೋದಿತ್ತು ಅಂದ್ರೆ ನಿಮ್ಗೆ 75 to 80% ವರೆಗೂ ಲೋನ್ ಕೂಡ ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಸರಿನಾ, ನಮ್ ಕಸ್ಟಮರ್ ಒಂದ್ ಸೈಟ್ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಮೇನ್ಲಿ ನೋಡೋದು ಡಾಕ್ಯುಮೆಂಟೇಶನ್. ಸೊ ಈ ಪ್ರಾಜೆಕ್ಟ್ ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್? ಮೇಡಮ್, ನಿಮ್ಮ ಕಸ್ಟಮರ್ ಅಂತಂದಲ್ಲ, ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಸೈಟ್ ತಗೋಬೇಕು ಅಥವಾ ಒಂದು ಏನೋ ಒಂದು ಮಾಡ್ಬೇಕಂದ್ರೂ ಕೂಡ ಪಾಪ ಹಾರ್ಡ್ ಅಂಡ್ ಅರ್ನ್ ಮನಿ ಇರ್ತದೆ. ಎಲ್ಲರೂ ಫಸ್ಟ್ ನೋಡ್ಬೇಕಾಗಿರೋದೇ ಪೇಪರ್ ವೈಸ್ ಹೇಳ್ಬೇಕಂತಂದ್ರೆ ನೋಡಿ, ನಾವು ಈ ತರ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ ಜ್ಯೋತಿ ಮೇಡಮ್. ಇದರಲ್ಲಿ A to Z ಡಾಕ್ಯುಮೆಂಟ್ಸ್ ಇರುತ್ತೆ, ಆಯ್ತಾ? A to Z ನಿಮಗೆ ಇದು ಎಲ್ಲಿಂದ ಹೇಗ್ ಬಂತು ಏನಂತ. ನಮ್ದು ಟೋಟಲಿ 17 acres ಅಲ್ಲಿ 10 ಸರ್ವೆ ನಂಬರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಸರ್ವೆ ನಂಬರ್ ಬಂದ್ಬಿಟ್ಟು ಇವಾಗ 57/2 ಈ ತರ ಇದು ಕನ್ವರ್ಷನ್ ಕಾಪಿ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರ, ಅದರಿಂದ ನಾವು ಅಪ್ರೂವಲ್ ತಗೊಂಡಿದೀವಿ. ಅದು ಆದ್ಮೇಲೆ ರೇರಾ ರಿಜಿಸ್ಟರ್ಡ್ ಆಗಿದೆ. ಸರಿ ನೋಡಿ, ಇದು ರೇರಾ ರಿಜಿಸ್ಟರ್ಡ್ ಕಾಪಿ. ಇದಾದ್ಮೇಲೆ ಮದರ್ ಡಾಕ್ಯುಮೆಂಟ್ಸ್ ಬರುತ್ತೆ, ನಾವಿಂದ ಯಾರು ತಗೊಂಡ್ವಿ ಯಾರು ಬಿಟ್ಟಿದೀವಿ ಏನಂತ ಹೇಳ್ಬಿಟ್ಟು. ಫಸ್ಟ್ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಮೇಡಮ್. ಅವರು ಬಂದು ನೋಡ್ತಾರೆ. ಫಾರ್ ಎಕ್ಸಾಂಪಲ್ ಸೈಟ್ ಇಷ್ಟ ಆಯ್ತು, 1 lakh rupees ನಾವು ಡೌನ್ ಪೇಮೆಂಟ್ ಅಂತ ತಗೊಳ್ತೀವಿ. ತಗೊಂಡು ಈ ತರ ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡ್ತೀವಿ. ಅವ್ರಿಗೆ ಯಾರು ಪರ್ಸನಲ್ ಅಡ್ವೊಕೇಟ್ ಇರ್ತಾರೆ ಅವ್ರ ಹತ್ರ ಲೀಗಲ್ ಒಪಿನಿಯನ್ ಮಾಡ್ಕೊಂಡು, ಅವ್ರ ಅಡ್ವೊಕೇಟ್ ಓಕೆ ಅಂದ್ರೆ ಅವ್ರ ಸೈಟ್ ತಗೊಳ್ಳಿ ನಮ್ಮ ಹತ್ರ. ಇಲ್ಲ ಅಂತಂದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ವಾಪಸ್ ಕೊಟ್ರೆ ಅವ್ರದ್ದು 1 lakh rupees ಆಸ್ ಇಟ್ ಈಸ್ ನಾವು ವಾಪಸ್ ಮಾಡ್ಬಿಡ್ತೀವಿ. ಅಮೌಂಟ್ ರಿಫಂಡ್ ಇರುತ್ತೆ 100%. ಓಕೆ ಸರ್, ಸೂಪರ್. ಸರ್, ಕೊನೆಯದಾಗಿ ನಮ್ ವೀಕ್ಷಕರಿಗೆ ನೀವೇನಾದ್ರೂ ಹೇಳೋದಿದೆಯಾ ಸರ್? ಬನ್ನಿ, ಒಳ್ಳೆ ಪ್ರಾಜೆಕ್ಟ್ ಇದೆ, ಒಳ್ಳೆ ರಿಟರ್ನ್ಸ್ ಬೇಕನ್ನೋರು ಬನ್ನಿ. ನಿಮಗೆ ಒಳ್ಳೆ ಪ್ರಾಜೆಕ್ಟ್ ಇದೆ, ಒಳ್ಳೆ ರಿಟರ್ನ್ಸ್ ಬರುತ್ತೆ. ಈಗ ಬಿಡದಿ ಬಂದ್ಬಿಟ್ಟು ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಿರೋದು. ನ್ಯೂ ಬೆಂಗಳೂರ್ಕಿನ ಇವಾಗ ನ್ಯೂ ಬೆಂಗಳೂರು ಅಂದ್ರೆ ಬಿಡದಿ. ಆತರ ನೀವು ಬನ್ನಿ, ಇನ್ವೆಸ್ಟ್ ಮಾಡಿ. ನಿಮಗೆ ಇಷ್ಟ ಇದ್ರೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಫ್ರೆಂಡ್ಸ್ ನೋಡಿದ್ರಲ್ವಾ, ಇಲ್ಲಿವರೆಗೂ ಸಿದ್ದು ಪಾಟೀಲ್ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಲ್ಲರಿಗೂ PK ಕ್ರಿಯೇಷನ್ ಆಡಿಯನ್ಸ್ಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್.